ನೀವು ತಿಂಗಳಿಗೆ ಬರೀ 10,000 ಇನ್ವೆಸ್ಟ್ ಮಾಡಿ ಕೋಟ್ಯಾಧಿಪತಿ ಆಗ್ಬೋದು ಅಂದ್ರೆ ನೀವು ನಂಬ್ತೀರಾ? ಎಸ್, ನಾನು ಹೇಳ್ತಾ ಇರೋದು ದ ಕ್ಲಾಸಿಕ್ 110 - ಏಜ್ ರೂಲ್ ನ ಬಗ್ಗೆ. ಈಗ ನಿಮ್ಮ ವಯಸ್ಸು ಒಂದು 25 ವರ್ಷ ಅಂತ ಇಟ್ಕೊಳ್ಳೋಣ. ಸೊ ಯೂಸಿಂಗ್ ದಿಸ್ ರೂಲ್ 110 - 25 = 85%. ಈಗ ನೀವು 85% ಅಷ್ಟು ದುಡ್ಡನ್ನ ಈಕ್ವಿಟಿ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಅಂದ್ರೆ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಫಾರ್ ಗ್ರೋತ್, ಅಂಡ್ ಮಿಕ್ಕಿರೋ 15% ಅಷ್ಟು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಫಾರ್ ಹೆಡ್ಜಿಂಗ್ ಪರ್ಪಸ್. ಸೊ ನಿಮ್ಮ 25ನೇ ವಯಸ್ಸಿಗೆ ನೀವು ಪ್ರತಿ ತಿಂಗಳು 10,000 ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅಂಡ್ ಅದನ್ನು ಪ್ರತಿ ವರ್ಷ 10% ಅಷ್ಟು ಸ್ಟೆಪ್ ಅಪ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಆಗ ನಿಮ್ಮ ಈಕ್ವಿಟಿ ಪೋರ್ಷನ್ ಬಂದು 8,500 ಪರ್ ಮಂತ್. ಸೊ ಅದನ್ನ ನೀವು 50:50 ಅಲ್ಲಿ ಸ್ಪ್ಲಿಟ್ ಮಾಡಿ, ಅಂದ್ರೆ 4,250 ನ ಲಾರ್ಜ್ ಕ್ಯಾಪ್ ಅಲ್ಲಿ ಅಂಡ್ ಇನ್ನ 4,250 ನ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಫಾರ್ 20 ಇಯರ್ಸ್. ಈಗ 12% ಅಷ್ಟು CAGR ಅಂತ ಕನ್ಸಿಡರ್ ಮಾಡಿದ್ರು 20 ವರ್ಷಗಳಲ್ಲಿ ಅರೌಂಡ್ ಏನಿಲ್ಲ ಅಂದ್ರೆ 79 ಲಕ್ಷ ಅಷ್ಟು ಗ್ರೋ ಆಗುತ್ತೆ. ಇನ್ನ ನೆಕ್ಸ್ಟ್ ಬಂದು ಗೋಲ್ಡ್. ನೀವು ತಿಂಗಳಿಗೆ 1,000 ಅಷ್ಟು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆವರೇಜ್ 13% ಅಷ್ಟು ರಿಟರ್ನ್ ಅಂತ ಅನ್ಕೊಂಡ್ರು, ಆನ್ಯುವಲಿ 10% ಅಷ್ಟು ಸ್ಟೆಪ್ ಅಪ್ ಮಾಡಿದ್ರೆ ಇಟ್ ಕ್ಯಾನ್ ಈಸಿಲಿ ಗ್ರೋ ಟು ಆಲ್ಮೋಸ್ಟ್ 31 lakhs. ಈಗ ಗೋಲ್ಡ್ ಮತ್ತೆ ಈಕ್ವಿಟಿನ ಕಂಬೈನ್ ಮಾಡಿದ್ರೆ ನೀವು 45ನೇ ವಯಸ್ಸಿಗೆ ತಲುಪೋ ಅಷ್ಟರಲ್ಲಿ ನಿಮ್ಮ ಕಾರ್ಪಸ್ ಬಂದು ಬರೋಬ್ಬರಿ 1.9 crore ಆಗಿರುತ್ತೆ. ಅಂಡ್ ಮ್ಯಾಜಿಕ್ ಇರೋದೇ ಇಲ್ಲಿ, ಅದೇನಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಡಬಲ್ ಮಾಡಿ, ಅಂದ್ರೆ ತಿಂಗಳಿಗೆ 10,000 ಇನ್ವೆಸ್ಟ್ ಮಾಡೋ ಜಾಗದಲ್ಲಿ 20,000 ಅಷ್ಟು ಇನ್ವೆಸ್ಟ್ ಮಾಡಿ, ಅಂಡ್ ಆನ್ಯುವಲ್ 10% ಅಷ್ಟು ಸ್ಟೆಪ್ ಅಪ್ ಮಾಡಿದ್ರೆ ನೀವು ಸುಮಾರು 3.8 crore ಅಷ್ಟು ಗಳಿಸಬಹುದು. ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ರಿಸ್ಕ್ ನ ಒಳಗೊಂಡಿರುತ್ತೆ. ಸೊ ಏನೇ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ರಿಸರ್ಚ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫಸ್ಟ್ 1 crore ನ ಹೇಗೆ ಗಳಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.